ಸೊ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಸೊ ಮೊಬೈಲ್ ನಂಬರಿಂದ ಮತ್ತು ಇಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡಿರ್ತೀರ. ಆದರೆ ಇಮೇಲ್ ಅಥವಾ ಮೊಬೈಲ್ ನಂಬರಿಂದ ಕ್ರಿಯೇಟ್ ಮಾಡಿರ್ತೀರ ಅಂದರೆ ಎಷ್ಟು ಚಾನಲ್ಗೆ ಈ ಒಂದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿನ ಯೂಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಎಲ್ಲರೂ ಕೂಡ ಇದನ್ನೇ ಮಿಸ್ಟೇಕ್ ಮಾಡೋದು. ಆಮೇಲೆ ನೀವು ಏನು ಮಾಡ್ತೀರಾ, ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲ್, ಸೊ ನಿಮ್ಮದು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀರಾ, ಅದರಲ್ಲಿ ಸಬ್ಸ್ಕ್ರೈಬರ್ ಆಗಿ ಮಾನಿಟೈಸೇಷನ್ ಎಲ್ಲ ಆನ್ ಆಗಿ ನಿಮಗೆ ಅಮೌಂಟ್ ಬರೋಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಸಡನ್ ಆಗಿ ನಿಮಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಅವಾಗ ಸ್ಟಾರ್ಟ್ ಮಾಡ್ತೀರಾ, ಏನು ಮಾಡ್ತೀರಾ, ಅದೇ ಒಂದು ಇಮೇಲ್ ಐ ಡಿ, ಅದೇ ಮೊಬೈಲ್ ನಂಬರ್ನ ಯೂಸ್ ಮಾಡ್ತೀರಾ. ಇದು ಯೂಸ್ ಮಾಡೋದು ತಪ್ಪ ಅಥವಾ ಸರಿನಾ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವು ಒಂದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಲಿ ಎಷ್ಟು ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ಮೊಬೈಲ್ ನಂಬರಿಂದ ತಗೊಳ್ಳೋಣ. ಸೊ ಒಂದು ಮೊಬೈಲ್ನಿಂದ ನೀವು 2 ಯೂಟ್ಯೂಬ್ ಚಾನಲ್, ಸೊ ಒಂದು ಮೊಬೈಲ್ ನಂಬರನ್ನು ನೀವು 2 ಯೂಟ್ಯೂಬ್ ಚಾನಲ್ಗಳಿಗೆ ಯೂಸ್ ಮಾಡ್ಬೋದು. ಅದಕ್ಕಿಂತ ಮೋರ್ ದೆನ್ ಯೂಸ್ ಮಾಡೋಕ್ಕಾಗಲ್ಲ. ಮುಂಚೆ ಎಲ್ಲ ಇತ್ತು, ಬಟ್ ಈ ಒಂದು ಆಪ್ಷನ್ನ ಇವಾಗ 2026ರಲ್ಲಿ ತೆಗೆದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಮೇಲ್ ಐ ಡಿನ ಎಷ್ಟು ಚಾನಲ್ಗಳಿಗೆ ಯೂಸ್ ಮಾಡ್ಬೋದು, ಮ್ಯಾಕ್ಸಿಮಮ್ ಎಷ್ಟು ಚಾನಲ್ಗಳಿಗೂ ಕೂಡ ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ ಪ್ರತಿ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡಿದಾಗಲೂ ಕೂಡ ಸೊ ಬೇರೆ ಬೇರೆ ಇಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಸೆಕೆಂಡ್ ಚಾನಲ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಿರಲ್ಲ. ಆದರೆ ನೀವು ಫಸ್ಟ್ ಚಾನಲಿಂದ ಕ್ರಿಯೇಟ್ ಏನು ಮಾಡಿರ್ತೀರ ಅದರಿಂದನೇ ಆ ಒಂದು ಇಮೇಲ್ ಐ ಡಿ ಅಥವಾ ಅದು ಹ್ಯಾಕ್ ಆದರೆ 2 ಚಾನಲ್ಗಳು ನಿಮಗೆ ಹೋಗುವಂಥ ಚಾನ್ಸಸ್ ಇರೋದು. ಅದಕ್ಕೆ ಸಪ್ರೇಟ್ ಆಗಿರುವಂಥ ಇಮೇಲ್ ಐ ಡಿನ ಯೂಸ್ ಮಾಡಿ. ಆ್ಯಂಡ್ ಇನ್ನೊಂದು ಮೊಬೈಲ್ ನಂಬರ್ನ ಕೂಡ ಸಪ್ರೇಟಾಗಿ ಯೂಸ್ ಮಾಡೋದು ಬೆಟರ್. ಆದರೆ ಕೆಲವೊಂದು ಸಲ ನಿಮ್ಮ ಹತ್ರ ಒಂದೇ ಮೊಬೈಲ್ ನಂಬರ್ ಇದ್ದಾಗ ನೀವು ಮಲ್ಟಿಪಲ್ 2 ಸೊ ಚಾನಲ್ಗೂ ಒಂದೇ ನಂಬರ್ನ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಸೊ ತುಂಬ ಜನ ಮಾನಿಟೈಸೇಷನ್ ಮಾಡ್ಕೊಂಡ್ಮೇಲೆ ಮಾಡೋಂಥ ತಪ್ಪುಗಳಿವು. ನೀವು ಬೇರೆ ಚಾನಲ್ ಮಾಡೋದು ತಪ್ಪಲ್ಲ, ಆದರೆ ತುಂಬ ಮಲ್ಟಿಪಲ್ ಚಾನಲ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗತ್ತಂದರೆ ಮಾತ್ರ ಕ್ರಿಯೇಟ್ ಮಾಡಿ. ಸೊ ಬಿಕಾಸ್ ಇದನ್ನು ನಾನು ಕೂಡ ಮಿಸ್ಟೇಕ್ ಮಾಡಿದ್ದೀನಿ, ಅದಕ್ಕೋಸ್ಕರ ಈ ಮಿಸ್ಟೇಕನ್ನು ನೀವು ಕೂಡ ಮಾಡಬಾರ್ದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಯೂಟ್ಯೂಬ್ ಟಿಪ್ಸ್ಗಳನ್ನ ಇದರಲ್ಲಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.